Hello friends, welcome back to my YouTube channel. ಇವತ್ತು ನಾವು ಯಾವ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂದ್ರ ನ್ಯೂಸ್ ಪೇಪರ್. ಈ ಒಂದು ವಿಡಿಯೋ ಒಳಗ ನಾನು ಪೂರ್ತಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಇನ್ನೊಂದ್ಸಲ ನ್ಯೂಸ್ ಪೇಪರ್ ಮೇಲೆ ಕ್ವಶನ್ ಕೇಳಿರಬಾರ್ದು ಆ ತರ ಒಂದು ಎಲ್ಲಾ ಆಯಾಮದೊಳಗನು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಕ್ವಶನ್ಸ್ ಏನಿತ್ತಂದ್ರೆ ಯಾವ ಒಂದು ನ್ಯೂಸ್ ಪೇಪರ್ ನ ಓದುನು, ಯಾವ ಮೀಡಿಯಂ ಒಳಗ್ ಓದುನು ಅಂಡ್ ಇಂಗ್ಲಿಷ್ ಒಳಗ್ ಓದಿರ ಅರ್ಥ ಆಗಂಗಿಲ್ಲ. ಮೇನ್ಸಿಗೆ ನಾವ್ ಅಗೇನ್ ಕನ್ನಡ ಒಳಗ್ ಬರೆಯತೀವಿ. ಸೊ ಇಂಗ್ಲಿಷ್ ಒಳಗ್ ಓದ್ರೆ ಏನ್ ಉಪಯೋಗ ಆಗ್ತದ, ಹೆಂಗ್ ಮ್ಯಾನೇಜ್ ಮಾಡೋದು, ಹೆಂಗ್ ಅರ್ಥ ಮಾಡ್ಕೊಳ್ಳೋದು, ಈ ಎಲ್ಲಾ ನ್ಯೂಸ್ ಪೇಪರ್ ರಿಲೇಟೆಡ್ ನಿಮ್ಮ ಕ್ವಶನ್ಸ್ ಗಳಿಗೆ ಆನ್ಸರ್ ಇವತ್ತಿನ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಒಳಗ್ ಸಿಗ್ತದ. ದಯವಿಟ್ಟು ಇನ್ನೂವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಸೊ ಫಸ್ಟ್ ನ್ಯೂಸ್ ಪೇಪರ್ ಬಗ್ಗೆ ಬಹಳ ಒಂದ್ ಕನ್ಫ್ಯೂಷನ್ ಐತಿ. ಕರೆಂಟ್ ಅಫೇರ್ಸ್ ಎಷ್ಟು ಉಪಯೋಗ ಐತಿ UPSC ಒಳಗಂತ ನೋಡೋಣ. ಫಸ್ಟ್ ಎಲ್ಲೆಲ್ಲಪ್ಪ ನಿಮ್ಗೆ ಕರೆಂಟ್ ಅಫೇರ್ಸ್ ಯೂಸ್ ಆಗ್ತೈತಿ ಅಂತಂದ್ರೆ UPSC ಒಂದ್ ಪರೀಕ್ಷೆ ನಡೀತೈತಿ 3 ಸ್ಟೇಜಸ್ ಒಳಗ. ಫಸ್ಟ್ ಪ್ರಿಲಿಮ್ಸ್ ಒಳಗು ನಿಮ್ಗ ಕರೆಂಟ್ ಅಫೇರ್ಸ್ ಬರ್ತದ. ಎಸ್ ಮೇನ್ಸ್ ಒಳಗುನು ಕರೆಂಟ್ ಅಫೇರ್ಸ್ ಬರ್ತದ. ಇನ್ ಇಂಟರ್ವ್ಯೂ ಒಳಗುನು ಕರೆಂಟ್ ಅಫೇರ್ಸ್ ಬರ್ತದ. ಸೊ ಇಮ್ಯಾಜಿನ್ ಮಾಡ್ರಿ UPSC ದ 3 ಸ್ಟೇಜಸ್ ಒಳಗ ಏನ್ ಪರೀಕ್ಷೆ ನಡೀತೈತ್ಲಾ 3 ಹಂತದೊಳಗುನು ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಅದ. ಮೋರ್ ದ್ಯಾನ್ 50% ನಿಂಬುದು ಕವರ್ ಆಗ್ತದ ಕರೆಂಟ್ ಅಫೇರ್ಸ್ ಇಂದ ಅಂದಾಗ ನೀವು ಹೆಂಗ್ ನ್ಯೂಸ್ ಪೇಪರ್ ನ ಸ್ಕಿಪ್ ಮಾಡಕ್ ಆಗ್ತೈತಿ, ಮ್ಯಾಗಝಿನ್ ಗಳನ್ನ ಸ್ಕಿಪ್ ಮಾಡಕ್ ಆಗ್ತದ. ಫಸ್ಟ್ ಅರ್ಥ ಆಯ್ತು ಅನ್ಕೋತೇನಿ ನ್ಯೂಸ್ ಪೇಪರ್ದೊಂದು ಇಂಪಾರ್ಟೆನ್ಸ್ ಏನೈತಿ ಅಂತ ಹೇಳಕಾಸ. ಸೊ ಇನ್ನ ನ್ಯೂಸ್ ಪೇಪರ್ ರಿಲೇಟೆಡ್ ಒಂದು ಕನ್ಫ್ಯೂಷನ್, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ನಾವು ಯಾವ ಒಂದ್ ನ್ಯೂಸ್ ಪೇಪರ್ ನ ಓದುನು, ಯಾವ ನ್ಯೂಸ್ ಪೇಪರ್ ಓದ್ಬೇಕಂದ್ರ ದ ಹಿಂದೂ. ಸೊ ಎಸ್ ನೀವು ಪ್ರಿಪ್ರೇಷನ್ ಕನ್ನಡ ಮಾಧ್ಯಮದೊಳಗನ ಮಾಡತ್ತೀರಿ, ಎಸ್ ಮೇನ್ಸ್ ಅನ್ನು ಕನ್ನಡ ಒಳಗ್ ಬರೆಯತ್ತೀರಿ ಅಂದ್ರೂ ನೀವು ದ ಹಿಂದೂ ನ್ಯೂಸ್ ಪೇಪರ್ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ ಎರಡರೊಳಗ್ ಒಂದ್ ನ್ಯೂಸ್ ಪೇಪರ್ ನ ಓದ್ಬೇಕಾಗ್ತದ. ಯಾಕೆ ಹೇಳಾಕತ್ತೀನಿ ಅಂದ್ರ ಸದ್ಯಕ್ಕ ನಮ್ಮ ಕರ್ನಾಟಕ ಒಳಗ್ ನಮ್ಮ KPSC ನಡೆಸುವಂತ ಪರೀಕ್ಷೆಗಳ ಒಂದ್ ಇಂಗ್ಲಿಷ್ ಅನ್ನ ಅರ್ಥ ಆಗದೆ ಇರೋಷ್ಟು ಡಿಫಿಕಲ್ಟ್ ಲೆವೆಲ್ ಒಳಗ್ ಒಯ್ಯುವಾಗ UPSC ಕ್ವಶನ್ ಪೇಪರ್ ಒಳಗಂತೂ ಅಲ್ಲಿ ಕನ್ನಡ ಇರುವುದೇ ಇಲ್ಲ. ಹಿಂಗಾಗಿ ನೀವು ಪ್ರತಿಯೊಂದು ಕ್ವಶನ್ಸ್ ನಿಮಗ್ ಅರ್ಥ ಆಗ್ಬೇಕಂತಂದ್ರ ನೀವು ಇಂಗ್ಲಿಷ್ ನ ಅರ್ಥ ಮಾಡ್ಕೊಳ್ಲಿಕ್ಕ ಬೇಕಾಗ್ತೈತಿ. ಬೇಸಿಕ್ ಆದ್ರೂ ಇಂಗ್ಲಿಷ್ ನ ಅರ್ಥ ಮಾಡ್ಕೋಬೇಕಂದಾಗ ನ್ಯೂಸ್ ಪೇಪರ್ ಕಂಪಲ್ಸರಿ. ಇನ್ನ ಎಸ್ ಬಿಗಿನರ್ಸ್ ಸಡನ್ ನಮ್ಗೆ ನೀವು ದ ಹಿಂದೂ ತಗೊಂಡ್ರಿ ಅಂತಂದ್ರೆ ಡೆಫಿನೆಟ್ಲಿ ಡಿಫಿಕಲ್ಟ್ ಅನಿಸ್ತದೆ. ಎಂತವ್ರ ಅದಾರಂದ್ರು ಇವತ್ತು ಅವ್ರು ಟಾಪರ್ ಅದಾರ ಸ್ಕೂಲ್ ಒಳಗ, ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ ಅದಾರಂದ್ರು ಕ್ವಶನ್ ಒಂದ್ ನ್ಯೂಸ್ ಪೇಪರ್ ತಗೊಂಡ ತಕ್ಷಣ ಕಠಿಣ ಅನಿಸ್ತದ. ಸೊ ಇನಿಷಿಯಲ್ ಡೇಸ್ ಒಳಗ ಏನು ಡಿಫಿಕಲ್ಟ್ ಅನಿಸ್ತೈತ್ಲಾ ಅದನ್ನ ತಗೊಂಡ್ ಕಾಸ ಗಿವ್ ಅಪ್ ಮಾಡಕ್ ಹೋಗ್ಬೇಡ್ರಿ. ಯಾವಾಗ ಒಂದ್ 15 ಡೇಸ್ 1 ಮಂತ್ ನೀವು ನ್ಯೂಸ್ ಪೇಪರ್ ನ ಎವ್ರಿ ಡೇ ಓದ್ತಿರಲ್ಲ ಅವಾಗ ಡೆಫಿನೆಟ್ಲಿ ನಿಮಗ ಅರ್ಥ ಆಗಕ್ ಸ್ಟಾರ್ಟ್ ಆಗ್ತದ. ಇನ್ನ ಸೆಕೆಂಡ್ ಕ್ವಶನ್ ಏನಂತಂದ್ರ ಕನ್ನಡ ಮಾಧ್ಯಮದೊಳಗ ಒಂದು ನಾವು ಪ್ರಜಾವಾಣಿ ನ್ಯೂಸ್ ಪೇಪರ್ ಬಗ್ಗೆ ಕೇಳ್ತಿರ್ತೀರಿ. ಸೊ ಪ್ರಜಾವಾಣಿ ನಾವು ನ್ಯೂಸ್ ಪೇಪರ್ ಓದ್ತೇವಿ ಅಂತ ಹೇಳ್ಕಸ. ಎಸ್ ಪ್ರಜಾವಾಣಿ ನ್ಯೂಸ್ ಪೇಪರ್ ನ ನೀವು ಯಾವಾಗಿಂದ ಓದ್ರಿ ಅಂತಂದ್ರ ಮೇನ್ಸ್ ಪ್ರಿಲಿಮ್ಸ್ ಕ್ಲಿಯರ್ ಆದ ತಕ್ಷಣ ಏನ್ ನೀವು ಮೇನ್ಸ್ ಬರೀತಿರ್ಲಾ ಆ ಮೇನ್ಸ್ ಟೈಮ್ ಇಂದ ನೀವು ಪ್ರಜಾವಾಣಿ ಪತ್ರಿಕೆನ ಓದ್ರಿ. ಇದು ಹೆಂಗ್ ನಿಮಗ ಅನುಕೂಲ ಆಗ್ತದ ಅಂತ ಪಾಯಿಂಟ್ ಹೇಳೋದಾದ್ರ ಫಸ್ಟ್ ನೀವು ದ ಹಿಂದೂ ನ್ಯೂಸ್ ಪೇಪರ್ ಪ್ರಿಲಿಮ್ಸ್ ಸಲುವಾಗಿ ಓದ್ತಿರ್ತೀರಿ. ಅಟ್ ಎ ಟೈಮ್ ಜೊತೆಗೆ ನೀವು ಕನ್ನಡದೊಂದು ಮ್ಯಾಗಝಿನ್ ಅಂದ್ರೂ ಓದ್ತಿರ್ತಿರ್ಲಾ, ಮ್ಯಾಗಝಿನ್ಗಳನ್ನ ಓದ್ತಿರ್ತೀರಿ. ಸೊ ಮಂತ್ಲಿ ಮ್ಯಾಗಝಿನ್ ನ ಏನ್ ಓದ್ತಿರ್ತಿರಲ್ಲ ಅವ್ರ ಕನ್ನಡ ಮಾಧ್ಯಮದೊಳಗೆ ಓದ್ರಿ. ದ ಹಿಂದೂ ನ್ಯೂಸ್ ಪೇಪರ್ ಓದ್ತಿರಿ ಅವತ್ತಿಂದ ಆ ಮಂತದ್ ಒಂದ ಯಾವಾಗ ನೀವು ಮಂತ್ಲಿ ಮ್ಯಾಗಝಿನ್ ಓದ್ತಿರ್ತಿರಲ್ಲ ಆ ಆರ್ಟಿಕಲ್ಸ್ ಬರ್ತಾವು, ಆ ಕರೆಂಟ್ ಅಫೇರ್ಸ್ ಟಾಪಿಕ್ ಬರ್ತಾವು. ಅವಾಗ ಇಲ್ಲಿ ಹಿಂದೂ ನ್ಯೂಸ್ ಪೇಪರ್ ಇನಿಷಿಯಲ್ ಟೈಮ್ ಒಳಗ್ ತಿಳಿದಂತ ಟಾಪಿಕ್ ಗಳು ನಿಮಗ ಯಾವಾಗ ಇದೊಂದು ಮ್ಯಾಗಝಿನ್ ನ ಓದ್ತಿರ್ತಿರಲ್ಲ ಅವಾಗ ಅಲ್ಲಿ ಕನೆಕ್ಟ್ ಆಗ್ತಾವ್, ನಿಮಗ ಅರ್ಥ ಆಗಕ್ ಸ್ಟಾರ್ಟ್ ಆಗ್ತಾವ್. ಎಸ್ ಹೌದು ಇಲ್ಲಿ ಟೈಗರ್ ರಿಸರ್ವ್ ಬಗ್ಗೆ ಬಂದಿತ್ತು ಕನ್ನಡ ಒಳಗ ಅದ ಟಾಪಿಕ್ ಬಂದಾಗ ಎಸ್ ಮಂತ್ಲಿ ಮ್ಯಾಗಝಿನ್ ಅಂದ್ರೆ ಏನು, ಪ್ರತಿದಿನ ಏನ್ ನ್ಯೂಸ್ ಪೇಪರ್ ಒಳಗ ಒಂದ್ ಮಲ್ಟಿ ರಿಸೋರ್ಸ್ ಒಳಗ್ ಪ್ರತಿದಿನ ಏನೇನ್ ನಡ್ತಿರ್ತೈತ್ಲಾ ಅದನ್ನ ಅವ್ರ ಒಂದು ಬುಕ್ ಮಾಡಿ ಕಾಸ ಮಂತದ ಎಲ್ಲಾ ಕರೆಂಟ್ ಅಫೇರ್ಸ್ ನ ಈ ತರ ಒಂದ್ ಬುಕ್ಲೆಟ್ ಒಳಗ್ ನಿಮಗ್ ಪ್ರೊವೈಡ್ ಮಾಡಿರ್ತಾರೆ. ಸೊ ಇಲ್ಲಿ ನ್ಯೂಸ್ ಪೇಪರ್ ನ ನೀವು ಎವ್ರಿ ಡೇ ಓದ್ರಿ. ಓದಿದ ತಕ್ಷಣ ಮಂತ್ಲಿ ಮ್ಯಾಗಝಿನ್ ಏನೈತ್ಲಾ ಅದನ್ನ ನೀವು ಕನ್ನಡ ಒಳಗ್ ಓದ್ರಿ. ಅವಾಗ ಏನಾಗ್ತೈತೆ ಅಂದ್ರೆ ನಿಮಗ ಇಲ್ಲಿ ಅರ್ಥ ಮಾಡ್ಕೊಂಡ್ ಕಸ ಇಂಗ್ಲಿಷ್ ಟಾಪಿಕ್ ಗಳು ನೆನಪು ಉಳಿಯಕ್ ಸ್ಟಾರ್ಟ್ ಆಗ್ತಾವು. ಇತ್ತ ಜೊತೆ ಇಂಗ್ಲಿಷ್ ಇಂಪ್ರೂವ್ ಆಗ್ತಿರ್ತದ. ಜೊತೆಗೆ UPSC ಒಂದ ಕ್ವಶನ್ ಪೇಪರ್ ಏನಿರ್ತೈತ್ಲಾ ಅದು ನಿಮಗ ಅರ್ಥ ಆಗಾಕ್ ಸ್ಟಾರ್ಟ್ ಆಗ್ತೈತಿ. ಇಂಗ್ಲಿಷ್ ಯಾಕೆ UPSC ಒಳಗ ಇಂಪಾರ್ಟೆಂಟ್ ಅಂದ್ರೆ ಈ 3 ಸ್ಟೇಜ್ ಒಳಗನು ಅದು ಬರೋದ್ರಿಂದ ನೀವು ಇಂಗ್ಲಿಷ್ ಒಂದು ನ್ಯೂಸ್ ಪೇಪರ್ ನ ಓದ್ಬೇಕಾಗ್ತದ. ಎಲ್ಲಾಕ್ಕಿಂತ ಇಂಪಾರ್ಟೆಂಟ್ ಅಂದ್ರ ಕ್ವಶನ್ ಪೇಪರ್ ಪ್ರಿಲಿಮ್ಸ್ ಅದು ಇಂಗ್ಲಿಷ್ ಒಳಗ ಇರೋದ್ರಿಂದ ನೀವು ಹಿಂದೂ ನ್ಯೂಸ್ ಪೇಪರ್ ನ ಓದ್ಬಹುದು. ಜೊತೆಗೆ ನೀವು ಈ ತರ
ಮಂತ್ಲಿ ಮ್ಯಾಗಝಿನ್ ನ ಕನ್ನಡ ಒಳಗ ನ್ಯೂಸ್ ಪೇಪರ್ ನ ಇಂಗ್ಲಿಷ್ ಒಳಗ ಓದ್ತಾ ಹೋದ್ರಿ ಅಂತಂದ್ರ ಡೆಫಿನೆಟ್ಲಿ ಇಂಗ್ಲಿಷು ಇಂಪ್ರೂವ್ ಆಗ್ತದ. ಟಾಪಿಕ್ ಗಳು ಯಾವೆಲ್ಲ ನ್ಯೂಸ್ ಪೇಪರ್ ಓದುವಾಗ ಅರ್ಥ ಆಗಿರಂಗಿಲ್ಲ ಅವೆಲ್ಲ ಇನ್ನೊಂದ್ಸಲ ನಿಮ್ದು ಮಂತ್ಲಿ ಮ್ಯಾಗಝಿನ್ ರಿವಿಷನ್ ಆಗೋ ಟೈಮ್ ಒಳಗ ಡೆಫಿನೆಟ್ಲಿ ಅರ್ಥ ಆಗ್ತಾವು. ಇದ್ರೊಳಗ ಹೆಂಗಂತಂದ್ರ ನಿಮ್ಮ ಒಂದು ಭಾಷೆ ಮಸ್ತ್ ಆಗಿ ಬರ್ಬೇಕಾಗ್ತಿತ್ತು. ಒಂದು ಗ್ರಾಂಥಿಕ ರೂಪ ಆಗಿರ್ಬೋದು, ಸ್ಪೆಲ್ಲಿಂಗ್ ಎರರ್ಗಳು ಆಗಿರ್ಬೋದು, ಸೆಂಟೆನ್ಸ್ ಫಾರ್ಮೇಶನ್ ಆಗಿರ್ಬೋದು, ಎಕ್ಸಾಂಪಲ್ಸ್ ನೆಲ್ಲ ನೀವು ಕೊಡುವಾಗ ಈಗ ಕನ್ನಡ ಮಾಧ್ಯಮದೊಳಗ್ ಬರ್ಯಾತೀರಿ ಅಂತಂದಾಗ ನಿಮ್ಮ ಕನ್ನಡ ಇನ್ನೂ ಮಸ್ತ್ ಆಗ್ಬೇಕಾಗ್ತೈತಿ. ಸೊ ನ್ಯೂಸ್ ಪೇಪರ್ ಏನದಾವಲ್ಲ ನಮ್ಮ ಒಂದು ಗ್ರಾಂಥಿಕ ಒಂದು ಭಾಷೆ ಆಗಿರ್ಬೋದು, ಗ್ರಾಮರ್ಸ್ ಆಗಿರ್ಬೋದು, ನಮ್ಮ ಬರವಣಿಗೆ ಆಗಿರ್ಬೋದು, ಮಲ್ಟಿ ಒಂದು ಆಯಾಮಗಳೊಳಗ ಡೈಮೆನ್ಷನಲ್ ಒಳಗ ಒಂದ್ ಕ್ವಶನ್ ನ ಅಟೆಂಡ್ ಮಾಡ್ಲಿಕ್ಕೆ ನಮಗ ನ್ಯೂಸ್ ಪೇಪರ್ಗಳ ಬಹಳ ಹೆಲ್ಪ್ ಆಗ್ತಾವು. ಹಿಂಗಾಗಿ ನೀವು ಮೇನ್ಸಿಗೆ ಯಾವಾಗ ಬರ್ತಿರಲ್ಲ ಅವಾಗ ನೀವು ಕನ್ನಡ ನ್ಯೂಸ್ ಪೇಪರ್ ಅಷ್ಟನ್ನ ಓದಬಹುದು. ಇಂಟರ್ವ್ಯೂ ಸ್ಟೇಜ್, ಈ ಒಂದೇನ್ ಇಂಟರ್ವ್ಯೂ ಸ್ಟೇಜ್ ಐತ್ಲಾ ಇಲ್ಲಂದ್ರೂ ನೀವು ಮಲ್ಟಿಪಲ್ ಒಂದು ನ್ಯೂಸ್ ಪೇಪರ್ ನ ಓದ್ಬೇಕಾಗ್ತೈತೆ. ಅವಾಗ ನೀವು ಒಂದು ಪ್ರಜಾವಾಣಿನೂ ಓದ್ರಿ. ಆ ಟೈಮ್ ಒಳಗೆ ಹೆಂಗಂದ್ರೆ ಮಲ್ಟಿಪಲ್ ಓದ್ಬೇಕಾಗೈತಿ. ಯಾಕಂದ್ರೆ ನಿಮ್ ಸ್ಟೇಟ್ ಒಳಗೆ ಏನಾಗತೈತಿ, ನಿಮ್ ಜಿಲ್ಲೆ ಒಳಗೆ ಏನಾಗತೈತಿ ಅದು ನಿಮಗ್ ಗೊತ್ತಿರ್ಬೇಕು. ಡೆಫಿನೆಟ್ಲಿ ಒಂದು IAS ಇಂಟರ್ವ್ಯೂ ಒಳಗೆ ನೀವು ಹೋಗಿರ್ತೀರಂದ್ರೆ ಗ್ರೌಂಡ್ ಇಂದ ಸ್ಟಾರ್ಟ್ ಆಗ್ತೈತೆ ನಿಮ್ಮ ಒಂದು ಇಂಟರ್ವ್ಯೂ. ಫಸ್ಟ್ ನಿಮ್ ಡಿಸ್ಟಿಕ್ ಒಳಗೆ ಏನಾರ ಇಶ್ಯೂ ಆಗತ್ತಿತ್ತು ಅಂದ್ರೆ ಅದ್ ಗೊತ್ತಿರ್ಬೇಕು. ನಿಮ್ಮ ರಾಜ್ಯದೊಳಗ ಏನಾಗತೈತಿ ಗೊತ್ತಿರ್ಬೇಕು. ಸೊ ಅದೆಲ್ಲ ಗೊತ್ತಾಗ್ಬೇಕಂದ್ರೆ ಸ್ಟೇಟದ್ ನ್ಯೂಸ್ ಪೇಪರ್ ಓದ್ಬೇಕು. ಅದಾದ್ಮೇಲೆ ನೀವು ದ ಹಿಂದೂ ಅರ ಓದ್ರಿ ಅಥವಾ ಒಂದು ಇಂಡಿಯನ್ ಎಕ್ಸ್ಪ್ರೆಸ್ ಅರ ಓದ್ರಿ. ಸೊ ಮೂರ್ ಒಂದು ನ್ಯೂಸ್ ಪೇಪರ್ ನ ನೀವ ಇಂಟರ್ವ್ಯೂ ಟೈಮ್ ಒಳಗ ಓದ್ಬೇಕಾಗ್ತದ. ಸೊ ಆಲ್ಮೋಸ್ಟ್ ನನಗ ನ್ಯೂಸ್ ಪೇಪರ್ ಮೇಲೆ ಬರುವಂತ ಕ್ವಶನ್ಗಳು ಏನೇನಪ್ಪಾ ಅಂತಂದ್ರ, ಫಸ್ಟ್ ಪಾಯಿಂಟ್ ದ ಹಿಂದೂ ಯಾವ ತರ ಓದ್ಬೇಕು ಅದ್ರ ಬಗ್ಗೆನ ಆಲ್ರೆಡಿ ವಿಡಿಯೋ ಮಾಡೇನಿ. ಯಾವ್ಯಾವ ಪೇಜ್ ಒಳಗೆ ಏನೇನ್ ಇರ್ತದ, ಎಷ್ಟು ಓದ್ಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡೇನಿ, ಅದನ್ನ ನೀವು ಚೆಕ್ ಮಾಡ್ಕೋಬಹುದು. ಇನ್ನ ನ್ಯೂಸ್ ಪೇಪರ್ ಯಾವ ಭಾಷೆದ್ ಓದಬೇಕು, ಕನ್ನಡ ಮಾಧ್ಯಮದವ್ರು ಯಾವ್ದನ್ನ ಓದಬೇಕು ಅಂತ ಕೇಳಿದಾಗ ಈ ವಿಡಿಯೋ ನೋಡಿದ್ಮೇಲೆ ಕ್ಲಾರಿಟಿ ಸಿಕ್ಕಿರ್ತೈತೆ ಅನ್ಕೋತೇನಿ. ಇನ್ನ ಮೇನ್ಸ್ ಯಾವ ನ್ಯೂಸ್ ಪೇಪರ್ ಓದ್ಬೇಕಂತ ಹೇಳನು ನಿಮ್ಗೆ ಕ್ಲಾರಿಟಿ ಸಿಕ್ಕೈತೆ ಅನ್ಕೊಂಡೇನಿ. ಇನ್ನ ದ ಹಿಂದೂ ನ್ಯೂಸ್ ಪೇಪರ್ ಅರ್ಥ ಆಗವಲ್ತು ಇನಿಷಿಯಲ್ ಟೈಮ್ ಒಳಗ ಅಂದಾಗ ಅದಕ್ಕೆ ಸೊಲ್ಯೂಷನ್ ನಿಮ್ಗೆ ಡೆಫಿನೆಟ್ಲಿ ಇಲ್ಲಿ ಸಿಕ್ಕಿರ್ತದ. ಅಟ್ ಅ ಟೈಮ್ ನೀವು ಕನ್ನಡ ಮ್ಯಾಗಝಿನ್ ನ್ಯೂಸ್ ಪೇಪರ್ ಓದಾಕತ್ರಿ ಅಂತಂದ್ರ ಅಲ್ಲಿ ನಿಮಗ್ ಅರ್ಥ ಆಗ್ತಾ ಹೋಗ್ತದ. ಸೊ ಐ ಹೋಪ್ ಆಲ್ಮೋಸ್ಟ್ ಒಂದ್ ಕ್ವಶನ್ ಪೇಪರ್ ರಿಲೇಟೆಡ್ ಏನ್ ಒಂದ್ ನಿಮ್ಮ ಕ್ವಶನ್ಸ್ ಡೌಟ್ಸ್ ಇರ್ತಾವಲ್ಲ ಅವೆಲ್ಲ ಅಂದ್ರೂ ಇಲ್ಲ ಕ್ಲಿಯರ್ ಆಗ್ಯಾವ. ಇನ್ನ ಎಸ್ ದ ಹಿಂದೂ ನ್ಯೂಸ್ ಪೇಪರ್ ಟಫ್ ಆಗ್ಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕಂದ್ರೆ ಎವ್ರಿ ಡೇ ನೀವ ಓದಾಕ್ ಸ್ಟಾರ್ಟ್ ಮಾಡ್ರಿ. ಅಂಡ್ ಮೋರ್ ದ್ಯಾನ್ 1 hour ಕೊಡಾಕ್ ಹೋಗ್ಬೇಡ್ರಿ ನ್ಯೂಸ್ ಪೇಪರ್ ಓದ್ಲಿಕ್ಕೆ. ಏನಾಗ್ತೈತೆ ಅಂದ್ರೆ 3-4 ತಾಸ ಓದ್ಕೊಂತ ಕೂರ್ತಿರ್ತಾರ ಒಬ್ಬೊಬ್ರು ಇನಿಷಿಯಲ್ ಟೈಮ್ ಒಳಗ. ಸೊ ಜಸ್ಟ್ 1 hour ಕಿಂತ ಹೆಚ್ಚಿನ ಟೈಮ್ ನ ನೀವು ನ್ಯೂಸ್ ಪೇಪರ್ ಹಾಕ್ಬೇಡ್ರಿ. ಇನ್ನ ಮತ್ತೇನ್ ಉಳಿತು ಅಂತಂದ್ರ ಆಲ್ಮೋಸ್ಟ್ ಟಾಪಿಕ್ಸ್ ನಾ ಕವರ್ ಮಾಡಿ ಅನ್ಕೋತೇನಿ. ನಿಮಗ ದ ಹಿಂದೂ ನ್ಯೂಸ್ ಪೇಪರ್ ಓದ್ಲಿಕ್ಕೆ ಟೈಮ್ ಅನ್ನ ಇಲ್ಲ ಅಂದಾಗ ನೀವು ಅನಲೈಸಸ್ ಅನ್ನು ನೋಡ್ಬೋದು. ಯೂಟ್ಯೂಬ್ ಚಾನೆಲ್ ಒಳಗ ಬಹಳಷ್ಟು ಚಾನೆಲ್ಸ್ ಹಿಂಗ್ ಅದಾವಲ್ಲ, ಬೆಸ್ಟ್ ಚಾನೆಲ್ಸ್ ಅದಾವು. ಅಲ್ಲಿ ಹೋಗಿ ಒಂದು ನ್ಯೂಸ್ ಪೇಪರ್ ಅನಲೈಸಸ್ ನ ನೋಡ್ರಿ. ಒಂದ್ಸಲ ಅರ್ಧ ಗಂಟೆ ನ್ಯೂಸ್ ಪೇಪರ್ ಓದ್ರಿ. ಅದಾದ ತಕ್ಷಣ ಹೋಗಿ ಯೂಟ್ಯೂಬ್ ಒಳಗ ದ ಹಿಂದೂ ಆಗಿರ್ಬೋದು, ಇಂಡಿಯನ್ ಎಕ್ಸ್ಪ್ರೆಸ್ ಆಗಿರ್ಬೋದು, ಅದ್ರದ್ದೊಂದು ಅನಲೈಸಸ್ ನ ನೀವು ಒಂದು ವಿಡಿಯೋ ನೋಡ್ರಿ ಅಂದ್ರ ನಿಮಗ ಕ್ಲಾರಿಟಿ ಸಿಗ್ತದ. ಯಾವ ಟಾಪಿಕ್ ನೀವು ಓದುವಾಗ ತಿಳಿದಿರ್ಲಿಲ್ಲ, ನೀವೇನಾದ್ರೂ ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರಿ, ಅದು ಕರೆಕ್ಟ್ ಆಗಿ ಏನಿತ್ತು, ಈ ತರ ನೀವು ಫಾಲೋ ಅಪ್ ಮಾಡೋದ್ರಿಂದ ನಿಮ್ಮ ಒಂದ್ ನ್ಯೂಸ್ ಪೇಪರ್ ನಿಮಗ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ಸೊ ಏನಂತಂದ್ರ ಒಂದು ಇಂಗ್ಲಿಷ್ ನ ನೀವು ಜೊತೆಗೇನ ಪ್ರಿಪರೇಷನ್ ಮಾಡ್ಕೊಂತ ಅದ್ರ ಮೇಲೆ ಸ್ವಲ್ಪ ಫೋಕಸ್ ಕೊಟ್ಕೊಂತ ಹೋಗುದು ಅವಶ್ಯಕತೆ ಮತ್ತೆ ಅನಿವಾರ್ಯತೆ ಎರಡೂ ಇರೋದ್ರಿಂದ ನ್ಯೂಸ್ ಪೇಪರ್ ನ ದ ಹಿಂದೂ ಒಳಗ ಓದಾಕ ಸ್ಟಾರ್ಟ್ ಮಾಡ್ರಿ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್. ಸೊ ಐ ಹೋಪ್ ಒಂದು ನ್ಯೂಸ್ ಪೇಪರ್ ರಿಲೇಟೆಡ್ ನಿಮ್ ಡೌಟ್ಸ್ ಗೆ ಆನ್ಸರ್ ಸಿಕ್ಕೈತೆ ಅನ್ಕೋತೇನಿ. ಇನ್ನ ಲೈವ್ ಆಗಿ ಒಂದು ನ್ಯೂಸ್ ಪೇಪರ್ ನ ತಗೊಂಡ್ ಯಾವ್ಯಾವ ಪೇಜ್ ಓದ್ಬೇಕು, ಎಡಿಟೋರಿಯಲ್ಸ್ ಇಂಪಾರ್ಟೆನ್ಸ್ ಏನ ಅಂತ ಹೇಳಿ ಒಂದು ಕ್ವಶನ್ ಅದ ನಿಮ್ ಕಡೆಯಿಂದ. ಆದಷ್ಟು ಬೇಗ ಅದೊಂದು ಟಾಪಿಕ್ ನಾ ಕವರ್ ಮಾಡ್ಕೊಡ್ತೇನಿ. ಅದರ್ವೈಸ್ ನ್ಯೂಸ್ ಪೇಪರ್ ರಿಲೇಟೆಡ್ ನಿಮ್ಮ ಎಲ್ಲಾ ಡೌಟ್ಸ್ ಇಲ್ಲಿ ಕ್ಲಿಯರ್ ಆಗ್ಯಾವು. ಸೊ ಗೈಸ್ ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.